ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನನ್ನ ಈ ವಿಡಿಯೋಸ್ ನೋಡ್ತಾ ಇದ್ದರೆ ನಿಮಗೆ ಪ್ರೋನಿಂಗ್ ಆದಮೇಲೆ ಬಿಡ್ತಾ ಇರೋ ಹೂಗಳಿವು. ಇದೊಂದು ಗಿಡ ದೊಡ್ಡದು ಮಾತ್ರ ಪ್ರೋನಿಂಗ್ ಮಾಡಿಲ್ಲ, ಉಳಿದಿದ್ದೆಲ್ಲ ಮಾಡಿದ್ದೀನಿ. ಗಿಡಗಳು ನೋಡಿದ್ರೆ ಕಾಣಿಸ್ತಾ ಇದೆ ಪ್ರೋನಿಂಗ್ ಮಾಡಿರೋದು. ಅದು ಮಾಡಾದಮೇಲೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿರೋ ಹೂಗಳಿವು. ನಾನು ಒಂದಲ್ಲ ಒಂದು ರೀತಿ ಗೊಬ್ಬರನ ವೀಕ್ಲಿ ಒನ್ಸ್ ಕೊಡ್ತಾನೇ ಇದ್ದೀನಿ. ನಾನು ಕೊಡ್ತಾ ಇರೋ ಗೊಬ್ಬರಗಳಲ್ಲಿ ಮಸ್ಟರ್ಡ್ ಕೇಕ್ ಪೌಡರ್ ಒಂದು, ಮತ್ತು ಕೌಡಂಗ್, ಶೀಪ್ ಡಂಗ್, ಕೌಡಂಗ್ ಆದರೂ ಆಯಿತು, ಶೀಪ್ ಡಂಗ್ ಆದರೂ ಆಯಿತು, ಅದೆರಡನ್ನೂ ಕೊಡ್ತಾಯಿದ್ದೀನಿ. ಮತ್ತು ಎಲೆಗಳೆಲ್ಲ ಹಳದಿ ಬಣ್ಣಕ್ಕಾಗಿದ್ದರೆ ಅದಕ್ಕೋಸ್ಕರ ಐರನ್ ರಿಚ್ ಒಂದು ಫರ್ಟಿಲೈಸರ್ ಒಂದು ವಿಡಿಯೋ ತೋರಿಸಿದ್ದೀನಿ ನಿಮಗೆ. ಆ ಫರ್ಟಿಲೈಸರ್ನ ನಾನು ಮಾಡಿಬಿಟ್ಟು ಹಾಕ್ತೀನಿ. ಯಾವುದಾದ್ರೂ ಒಂದು ಐರನ್ ರಾಡೇ ಆಗಲಿ ಎಂಥದ್ದಾಗಲಿ ಒಂದು ನಿಮ್ಮ ಹತ್ರ ಏನಾದರೂ ಇದ್ದರೆ ಆ ಥರ ಥಿಂಗ್ಸ್, ಅದನ್ನು ಒಂದು ಬಕೆಟ್ ವಾಟ್ರಲ್ಲಿ ಒಂದು 2-3 ಡೇಸ್ ನೆನೆಸಿದ್ರೆ ಅದರಿಂದ ಬರೋ ವಾಟ್ರನ್ನ ನೀವು ಐರನ್ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಸೊ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ಸ್ನ ನಾನು ಫ್ರೀಕ್ವೆಂಟಾಗಿ ಕೊಡ್ತಾ ಇರೋದ್ರಿಂದ ನನ್ನ ಗಾರ್ಡನಲ್ಲಿ ಇಷ್ಟೊಂದು ಹೂ ಬಿಡೋದಕ್ಕೆ ಮತ್ತೆ ಶುರುವಾಗಿದೆ. ಇದು ಸಂಡೇ ಫ್ಲವರ್ಸ್. ಇದೆಲ್ಲ ಹೊಸದಾಗಿ ತೊಗೊಂಡಿರೋ ಗಿಡಗಳು, ಇವಾಗ ಹಾಕಿರೋದು, ನರ್ಸರಿಯಿಂದ ತೊಗೊಂಡು ಬಂದಿರೋದು. ನೋಡಿ ಎಷ್ಟೊಂದು ಲಾರ್ಜ್ ಕ್ವಾಂಟಿಟಿನಲ್ಲಿ ಹೂವು ಬಿಟ್ಟಿದೆ. ಸೊ ಫ್ರೆಂಡ್ಸ್, ನೀವು ನಿಮ್ಮ ಗಾರ್ಡನಲ್ಲಿ ಇಷ್ಟೇ ಕ್ವಾಂಟಿಟಿನಲ್ಲಿ ಹೂ ಬರಬೇಕು ಅಂತ ಅಂದರೆ ನಾನು ಹೇಳೋ ರೆಮಿಡೀಸ್ ಎಲ್ಲ ಫಾಲೋ ಮಾಡಿದ್ರೆ ಖಂಡಿತ ನೀವು ಈ ರೀತಿಯೇ ಹೂ ತೊಗೊಳ್ಬಹುದು. ನಾನು ಪ್ರತಿ ವಾರವೂ ಒಂದಲ್ಲ ಒಂದು ರೀತಿ ಗೊಬ್ಬರಗಳನ್ನ, ಮಣ್ಣನ್ನು ಲೂಸ್ ಮಾಡ್ತಾನೆ ಇರಬೇಕು, ಗೊಬ್ಬರಗಳನ್ನ ಕೊಡ್ತಾನೆ ಇದ್ದರೆ ಜಾಸ್ತಿ ಹೂಗಳನ್ನ ನಾವು ಪಡಿಬೋದು. ಬೇಕಂದವಾಗ ನಾವು ಸಾಫ್ಟ್ ಪ್ರೂನಿಂಗ್ ಮಾಡ್ಕೋತಾ ಇರ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.